ವೇದಿಕೆಯ ಮೇಲಿರುವಂತ ಎಲ್ಲ ದೈವಜನರು ಹಾಗೂ ಮತ್ತೆ ಬಂದಂತ ದೇವರ ಮಕ್ಕಳು, ಮಿತ್ರರು, ಎಲ್ಲ ಬಂಧು ಬಳಗದವರು, ಎರಡು ಕಡೆಯವರು ಎಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಈಗ ಬೇಗ ಮುಗಿಸಬೇಕು. ಹೇಗೆ ಮುಗಿಸಬೇಕು? ಬೇಗ ಮುಗಿಸಬೇಕು. ಏನು? ವಾಕ್ಯನ ಮದುವೆನ? ಎರಡು. ಆಮೇನ್ ಆಮೇನ್ ಆಗಲಿ. ಮದುಮಕ್ಕಳು ಎದುರು ಬದುರು ಕೂತಿದ್ದಾರೆ, ಆದರೆ ಅದು ಮುಸುಗು ಮುಚ್ಕೊಂಡಿರ್ಬೇಕು. ಮಗಳು ಓಪನ್ ಮಾಡ್ಕೊಂಡು ಕುಂತಾಳೆ. ಯಾವಾಗ ಯಾವಾಗ ಗಂಡನ ನೋಡಬೇಕು, ಆತ ಯಾವಾಗ ಯಾವಾಗ ಹೆಂಡತಿಯನ್ನು ನೋಡಬೇಕು. ಈಗ ಗಂಡ ಹೆಂಡತಿ ಅಲ್ಲ, ಅವರು ಆಗಲಿರುವ ಗಂಡ ಹೆಂಡತಿ. ಹಾಗಾಗಿ ಈಗ ವಾಕ್ಯ ಯಾಕೆ ಹೇಳ್ತೀರಿ ಅಂದ್ರೆ, ವಾಕ್ಯವು ದೇವರಾಗಿದ್ದಾನೆ. ವಾಕ್ಯವೇ ದೇವರು, ದೇವರೇ ವಾಕ್ಯವು. ಎಲ್ಲ ನಿಮ್ಗೆ ಗೊತ್ತು. ನಮ್ಮ ಎಲ್ಲ ಮಕ್ಕಳಿಗೆ ದೈವಜನರೆಲ್ಲರೂ ಕಲಿಸಿರ್ತಾರೆ. ನಾನು ಎಸ್ಪೆಷಲಿ ಈ ಮಾತನ್ನು ಎಲ್ಲೇ ಹೋಗಲಿ, ಭಾರತ ದೇಶ, ನೇಪಾಳ ದೇಶದಲ್ಲಿ ಮೊದಲನೇ ಹೇಳೋದೇನೆಂದ್ರೆ, ವಾಕ್ಯವೇ ದೇವರು, ದೇವರೇ ವಾಕ್ಯ. ಹಾಗಾಗಿ ನಮ್ಮ ದೇವರು ಯಾರಪ್ಪ ಅಂತಂದ್ರೆ ವಾಕ್ಯ. ವಾಕ್ಯ ಏನು ಹೇಳ್ತದೆ, ವಾಕ್ಯ ಏನು ಹೇಳ್ತದೆ ಅನ್ನೋದು ನಾವು ಸ್ವಲ್ಪ ಧ್ಯಾನ. ಬೇಗ ಮುಗಿಸ್ತೀನಿ. ಮುತ್ತಿನಂತ 3 ಮಾತುಗಳಲ್ಲಿ ನಾನು ಮುಗಿಸ್ಕೊಡ್ತೀನಿ. ದೇವರ ಸ್ತೋತ್ರವಾಗಲಿ. ಈಗ ಈ ಒಂದು ಮದುವೆ, ಇದನ್ನ ಕರೆಕ್ಟ್ ಪದಗಳಲ್ಲಿ ಬರೆಯೋ ಇದರಲ್ಲಿ ಹೇಳ್ಬೇಕಂದ್ರೆ ವಿವಾಹಮು. ತೆಲುಗಿನಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಈ ಕಾರ್ಯಕ್ರಮ ಏನಂತ ಕರೀತಾರೆ? ವಿವಾಹಮು. 4 ಅಕ್ಷರಗಳ ಒಂದು ಪದ ವಿವಾಹಮು. ವಿ ಅಂದ್ರೆ ವಿವಾಹಮು. ವಾ ವಿವಾಹಮು ಅಂದ್ರೆ ವಿಡಿವಿಡಿಗ ಉನ್ನ ವಾರಿನಿ. ವಿ ಅಂದ್ರೆ ವಿಡಿವಿಡಿಗ, ಬೇರೆ ಬೇರೆ ಇದ್ದಾರೆ ಅವರು. ಅವರನ್ನ ವಾಕ್ಯದಿಂದ ವಾಕ್ಯಮು ಚೇತ ಹತ್ತುಕೊನట్లు ಮುಡಿವೇಯುಟ. ವಿವಾಹಮು ಏನಪ್ಪ? ವಿವಾಹಮು ಅಂದ್ರೆ ವಿಡಿವಿಡಿಗ ಉನ್ನ ವಾರಿನಿ, ವಾಕ್ಯಮು ಚೇತ ಹತ್ತುಕೊನట్లు ಮುಡಿವೇಯುಟ. ಇದು ಇದರ ಒಳಾರ್ಥ. ಹಾಗಾಗಿ ಪ್ರಿಯ ಮಕ್ಕಳೇ, ವಿವಾಹಕ್ಕಾಗಿ ನಾವೆಲ್ಲರೂ ಬಂದಿದ್ದೀವಿ. ವಿವಾಹದಲ್ಲಿ ಯಾಕೆ ಬಂದಿದ್ದೀವಿ ಅಂದ್ರೆ, ನಾವೆಲ್ಲರೂ ಅವ್ರನ್ನ ಆಶೀರ್ವಾದ ಮಾಡಿ ಹೋಗ್ಬೇಕು. ನಾವು ಯಾಕೆ ಬಂದಿವಿ? ಅವರನ್ನ ಆಶೀರ್ವಾದ ಮಾಡಿ ಹೋಗ್ಲಿಕ್ಕಾಗಿ ಬಂದಿದ್ವಿ ನಾವೆಲ್ಲರೂ ಸೇರಿಕೊಂಡು. 3 ಮುತ್ತಿನಂತ ಮಾತುಗಳು ಯಾಕೆ ಹೇಳ್ತಾ ಇದ್ವು ಅಂದ್ರೆ, ఫలభరితವಾಗಿರಬೇಕು. వీరి యొక్క జీవితము ఎలా ఉండాలి? ఇప్పుడు ఫలభరితమై ఉండాలి. అంటే మరి ఆశీర్వదించేటప్పుడు దైవజనులు ఏం ఆశీర్వదిస్తారంటే, భూ ఫలముల చేత మరియు ఆత్మిక ఫలముల చేత వారు ఆశీర్వదింపబడాలి. ಇವತ್ತು ನಾವು ಬಂದಿರೋದು ಯಾಕಂದ್ರೆ ಅವ್ರನ್ನ ಆಶೀರ್ವಾದ ಮಾಡ್ತಾ ಇದ್ವಿ. ಏನ್ ಆಶೀರ್ವಾದ ಮಾಡ್ತಾ ಇದ್ವಿ ಅಂದ್ರೆ, ಫಲಭರಿತರಾಗಿರಬೇಕು. ಅವ್ರ ಜೀವನದಲ್ಲಿ ಹಸಿ ಖುಷಿಯಿಂದ ಇರಬೇಕು, ಆರೋಗ್ಯ ಆಯುಷ ಅಭಿಷೇಕಗಳಿಂದ ಇರಬೇಕು. ಅವರು ಸಮಾಜದಲ್ಲಿ ಒಳ್ಳೆ ಗಂಡ ಹೆಂಡತಿ, ಒಳ್ಳೆ ದಂಪತಿಗಳಂತೇಳಿ ಸಾಕ್ಷಿ ದಂಪತಿಗಳಾಗಿ ಜೀವಿಸಬೇಕು. ಅದಕ್ಕಾಗಿ ದೇವರವ್ರನ್ನ ಆಶೀರ್ವಾದ ಮಾಡಬೇಕು. ಅವರು ಸಂತೋಷವಾಗಿರಬೇಕು, ಸಮಾಧಾನವಾಗಿರಬೇಕು. ಅಂದ್ರೆ ಏನ್ ಮಾಡಬೇಕು? ಕೆಲವರು ಗೊತ್ತಿದೆ, ಆದ್ರೆ ಇನ್ನು ಕೆಲವರಿಗೆ ಗೊತ್ತಿಲ್ಲ. ಗೊತ್ತಿದ್ದವರು ಮರ್ತೋಗಿರ್ಬಹುದು, ಆದ್ರೆ ಗೊತ್ತಿದ್ದವ್ರಿಗೂ ಗೊತ್ತಿಲ್ಲದವ್ರಿಗೂ ಇವತ್ತು ದೇವರು ವಾಕ್ಯದಿಂದ ಎಚ್ಚರಿಸ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ಒಂದೇನೆಂದ್ರೆ, ಒಂದನೇ ಮಾತು 3 ಮಾತುಗಳು ಮಾತಾಡ್ತೀನಿ. ಒಂದನೇ ಮಾತು ಏನಂದ್ರೆ, ಅವರು ಜೀವನದಲ್ಲಿ ಹಸಿ ಖುಷಿಯಿಂದ ಇರಬೇಕು, ಸಂತೋಷ ಸಮಾಧಾನದಿಂದ ಇರಬೇಕು, ಫಲಭರಿತವಾಗಿರಬೇಕು, ಆಶೀರ್ವಾದಗಳಿಂದ ತುಂಬಿಸಿಕೊಂಡಿರಬೇಕು. ಅಂದ್ರೆ ಅವರ ಜೀವನ ಪ್ರಾರ್ಥನೆಯಿಂದ ಆರಂಭವಾಗುತ್ತದೆ. ಅಲ್ಲಲ್ವಾ? ಏನಾಗಿರಬೇಕು? ಪ್ರಾರ್ಥನೆಯಿಂದ ಆರಂಭವಾಗ್ತದೆ. ಪ್ರಾರ್ಥನೆ ಜೀವಿತನ ಅವರು ಒಬ್ಬರಿಗೊಬ್ಬರು ಇಬ್ಬರು ಕೂಡಿ ಪ್ರಾರ್ಥನೆ ಮಾಡುವವರಾಗಿರಬೇಕು. ದಿನಾಲೂ ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧಾತ್ಮ ದೇವರು ಅವ್ರ ಜೀವನದಲ್ಲಿ ಕಾರ್ಯ ಮಾಡಬೇಕು ಅಂದ್ರೆ ಅವರು ಪ್ರಾರ್ಥನೆ ಉಳ್ಳವರಾಗಿರಬೇಕು. ಪ್ರಾರ್ಥನೆ ಮಾಡಬೇಕು.
ಪ್ರಾರ್ಥನೆ ಕೆಲವರು ಎಷ್ಟೊಂದು ವರ್ಷಗಳಾಗಿರ್ತವೆ, ಮಕ್ಕಳಾಗಿರ್ತಾರೆ, ಪ್ರಾರ್ಥನೆ ಬರೋದಿಲ್ಲ. ಹಾಗಾಗಿ ಇವತ್ತು ದೇವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ, ನಮ್ಮೆಲ್ಲರ ಜೊತೆ ಮಾತಾಡ್ತಾ ಇದ್ದಾನೆ. ಏನಂತ? ಪ್ರಾರ್ಥನೆ ಉಳ್ಳವರಾಗಿರ್ಬೇಕು, ಪ್ರಾರ್ಥನೆ ಮಾಡೋರಾಗಿರ್ಬೇಕು, ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಡುವವರಾಗಿರಬೇಕು. ಏನ್ ಕೊಡಬೇಕು? ಅವ್ರ ಜೀವನದಲ್ಲಿ ಪ್ರಾರ್ಥನೆ ಅಂದ್ರೆ ಮತ್ತೆ ದೇವರ ಜೊತೆ ನಮ್ಮ ಜೀವನ ಲಿಂಕ್ ಆಗಿರ್ಬೇಕು, ಅದು ಕನೆಕ್ಷನ್ ಆಗಿರ್ಬೇಕು. ಹಾಗೆ ಸುಮ್ಮನೆ ಇದ್ರೆ ದೇವರು ಎಲ್ಲೋ ನಾವೆಲ್ಲೋ ಅದಾಗಬಾರದು. ದೇವರ ಮಕ್ಕಳು ದೇವರನ್ನ ನಂಬಿಕೊಂಡು ಮತ್ತೆ ದೇವರಲ್ಲಿ ಜೀವಿಸುವಂತ ಈ ಪ್ರಿಯ ಮಕ್ಕಳು, ಈ ನವ ದಂಪತಿಗಳು ಅವರ ಜೀವನದಲ್ಲಿ ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಡಬೇಕು, ಪ್ರಾರ್ಥನೆ ಜೀವನವಾಗಿರಬೇಕು. ಮತ್ತು ಸಭೆಯ ಎಲ್ಲಾ ಪ್ರಾರ್ಥನೆಗಳಿಗೂ ಅವರು ಅಟೆಂಡ್ ಮಾಡಬೇಕು, ಅವರು ಹಾಜರಾಗಬೇಕು, ಪ್ರಾರ್ಥನೆಗೆ ಮೊದಲನೇ ಸ್ಥಾನ ಕೊಡಬೇಕು. ಅಂದ್ರೆ ದೇವರಿಗೆ ಅವ್ರ ಜೀವನದಲ್ಲಿ ಮೊದಲನೇ ಸ್ಥಾನ ಕೊಡಬೇಕು. ಈಗ ಸುರೇಶ್ ಜೀವನದಲ್ಲಿ ಮೊದಲನೇ ಸ್ಥಾನ ಯಾರು ಕೊಡ್ತೀಯಪ್ಪ ಅಂದ್ರೆ ಗಂಗೋತ್ರಿಗೆ ಕೊಡ್ತೀನಿ ಅಂತಾನೆ. ಹೌದಲ್ಲಪ್ಪ? ಹೌದು, ಆಯಮ್ಮನ ಕೇಳಂತಾನೆ. ಈಗ ಗಂಗೋತ್ರಿನ ಕೇಳಿದ್ರೆ ಮೊದಲನೇ ಸ್ಥಾನ ಯಾರು ಕೊಡ್ತೀಯಮ್ಮ, ಯಾರು ಕೊಡ್ತೀಯಮ್ಮ? ಆಮೇನ್, ಆಮೇನ್. ಸುರೇಶ ಹೆಂಡತಿ ಕೊಡ್ತಾನಂತೆ, ಈ ಅಮ್ಮ ಮೊದಲನೇ ಸ್ಥಾನ ದೇವರು ಕೊಡ್ತಾನೆ. ಚಪ್ಪಾಳಿ ಹೊಡೋಣ ನಾವೆಲ್ಲರೂ. ಹಾಲೆಲೂಯ, ಹಾಲೆಲೂಯ. ಈ ಮಗಳು ಏನ್ ಹೇಳ್ತಾ ಇದ್ದಾಳೆ? ಮೊದಲನೇ ಸ್ಥಾನ ಯಾರು ಕೊಡ್ಬೇಕು? ದೇವರಿಗೆ, ಏಸಪ್ಪನಿಗೆ. ಬರೇ ದೇವ್ರು ಅನ್ಬಾರ್ದು, ನಾವು ತಂದೆಯಾದ ದೇವರು ಅನ್ನಬೇಕು. ಯಾವಾಗ ದೇವರಿಗೆ ನಾವು ಕೊಡ್ತೀವಿ ಅಂತ ನಮ್ಮ ಜೀವನ ಪ್ರಾರ್ಥನೆ ಜೀವನ ಆಗಿರಬೇಕು. ನಿಮ್ಮ ಸುಮ್ಮನೆ ಸಮಯ ಸಿಕ್ಕಿದಾಗೆಲ್ಲ ಕೂಡ ನಿದ್ದೆ ಮಾಡೋದು, ಮತ್ತೆ ಅಲ್ಲಿ ಅವರು ಇವ್ರ ಬಗ್ಗೆ ಮಾತಾಡೋದು, ಚಾಡಿ ಮಾತಾಡೋದು, ಇವೆಲ್ಲ ಕೂಡ ಬಿಟ್ಬಿಡ್ಬೇಕು ದೇವ್ರ ಮಕ್ಕಳು. ನಮ್ಮ ಸಮಯವು ದೇವರ ಸನ್ನಿಧಿ ಒಳಗೆ ನಾವು ಕಳಿಬೇಕು. ದಿನಕ್ಕೆ ಕನಿಷ್ಠ ಒಂದು 10, 15, 20 ಅರ್ಧ ಗಂಟೆ ಅಥವಾ 1 ಗಂಟೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋರಾಗಿರ್ಬೇಕು. ಯಾವ ಸಮಯದಲ್ಲಿ ನಿಮಗೆ ಸಮಯ ಸಿಕ್ಕಿಲ್ಲ ಅಂದ್ರೆ ಕೂಡ ಬೆಳಗಿನ ಜಾವದಲ್ಲಿ ಅವರು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಇಬ್ರು ನಾವು ಸಣ್ಣವರಿದ್ದಾಗಿಂದ ನೋಡಿದ್ದೀವಿ, ಇಬ್ಬರ ಜೀವನ ಯಾಕೆ ಬೆಳೆದಾರ ಅನ್ನೋದು ನಮಗ್ ಗೊತ್ತು. ಆದ್ರೆ ಹೊಸದಾಗಿ ಇವತ್ತು ದೇವರು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಇಬ್ರು ಸೇರಿ ಪ್ರಾರ್ಥನೆ ಮಾಡುವವರಾಗಿರಬೇಕು. ಅಲ್ಲೇ ಪ್ರಾರ್ಥನೆ ಮಾಡೋರಾಗಿರಬೇಕು. ಅಂದ್ರೆ ಒಂದು ಇದೇ ತರ ಮದುವೆ ನಡೀತು, ಕಾನಾನು ಊರಲ್ಲಿ ಮದುವೆ ನಡೀತು. ಆ ಊರಲ್ಲಿ ಮದುವೆಯಲ್ಲಿ ಏನಾಯ್ತು, ಮತ್ತೆ ದ್ರಾಕ್ಷರಸ ಆಗೋಯ್ತು. ದ್ರಾಕ್ಷರಸ ಆಗೋಯ್ತು ಅಂದ್ರೆ ನಾವೇನ್ ತಿಳ್ಕೊಂಡು ಆದ್ರೆ ಆಯ್ತಪ್ಪ ಇನ್ನೊಂದು ಮದುವೆಯಲ್ಲಿ ನೋಡ್ಕೊಳ್ಳೋಣ ಅಂತೀವಿ. ಅಥವಾ ಒಂದು ವೇಳೆ ಒಂದು ಮದುವೆಯಲ್ಲಿ ಬಿರಿಯಾನಿ ಮಾಡಿದ್ರು, ಮಾಂಸ ಆಗೋಗ್ಬಿಡ್ತು ಅಥವಾ ಬಿರಿಯಾನಿ ಆಗೋಗ್ಬಿಡ್ತು, ಇನ್ನೂ ಜನ ಹಾಗೆ ಇದ್ದಾರೆ, ಏನ್ ಮಾಡ್ತೀವಿ? ನಮ್ಗೆ ಕಳವಳಿ ಆಗ್ತತೆ, ಚಿಂತೆ ಆಗ್ತತೆ, ಟೆನ್ಷನ್ ಆಗ್ಬಿಡ್ತದೆ. ಆದ್ರೆ ಆ ಕಾನ ಅನ್ನೋ ಗ್ರಾಮದಲ್ಲಿ ಆ ಮದುವೆಯಲ್ಲಿ ಏನಾಯ್ತು ಅಂದ್ರೆ ಆ ಮದುವೆಯವರು ಯೇಸು ಕ್ರಿಸ್ತನನ್ನ ಆಹ್ವಾನ ಮಾಡಿದರು ಮದುವೆಗೆ. ಈಗ ನಾವೆಲ್ಲರೂ ಬಂದಿದ್ದೀವಿ, ಆದ್ರೆ ನಾವು ಕೂಡ ಏನ್ ಮಾಡಿದೀವಿ? ಇವತ್ತು ಏಸಪ್ಪನ ಇಲ್ಲಿಗೆ ಆಹ್ವಾನ ಮಾಡಿದ್ದೀವಿ. ಏಸಪ್ಪ ಇಲ್ಲಿ ಬರಬೇಕು, ಏಸಪ್ಪ ನಮ್ಮ ಮದುವೆಯಲ್ಲಿ ಇರಬೇಕು, ನಮ್ಮ ಮನೆಯಲ್ಲಿ ಇರಬೇಕು, ನಮ್ಮ ಮನದಲ್ಲಿ ಇರಬೇಕು. ಎಲ್ಲ ರೀತಿಯಲ್ಲಿ ಏಸಪ್ಪನಿಗೆ ಮೊದಲನೇ ಸ್ಥಾನ ಕೊಟ್ಟು ನಾವು ಬಾಳಬೇಕು. ಆ ಕೊರತೆ ಇತ್ತು ಆ ಮದುವೆಯಲ್ಲಿ, ದ್ರಾಕ್ಷರಸ ಆಗೋಯ್ತು. ಆದ್ರೆ ಅದೇನ್ ಮಾಡಿದ್ರು? ಏಸಪ್ಪನ ಅಲ್ಲಿ ಇನ್ವೈಟ್ ಮಾಡಿದ್ರು, ಅಲ್ಲಿ ಆಹ್ವಾನಿಸಿದ್ರು. ಏಸಪ್ಪ ಇರೋದ್ರಿಂದ ಅಲ್ಲಿ ಮೊದಲನೇ ಅದ್ಭುತ ಕಾರ್ಯವಾಯಿತು. ಇವರ ಜೀವನದಲ್ಲಿ ಅದ್ಭುತಗಳನ್ನು ನೋಡಬೇಕು, ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಕಾಣಬೇಕು ಅನ್ನೋದಾದ್ರೆ ಏಸಪ್ಪನನ್ನು ಪ್ರಾರ್ಥನೆ ಮಾಡುವವರಾಗಿರಬೇಕು. ಏನ್ ಮಾಡುವವರಾಗಿರಬೇಕು? ಪ್ರಾರ್ಥನೆ ಮಾಡುವವರಾಗಿರಬೇಕು. ಏಸಪ್ಪನನ್ನ ಆಹ್ವಾನ ಮಾಡಬೇಕು. నేను తలుపునొద్ద నిలిచి ఉన్నాను, ఎవడైనాను తలుపు తీసినాడలా నేను వారిలోకి వచ్చేది, వారి లోపలికి వచ్చేది. ದೇವರನ್ನು ಆಹ್ವಾನ ಮಾಡಬೇಕು ಮನೆಗೆ. ನಮ್ಮ ಹೃದಯದಲ್ಲಿ, ನಮ್ಮ ಜೀವನದಲ್ಲಿ ಏಸಪ್ಪನ ಆಹ್ವಾನ ಮಾಡಬೇಕು. ಆಹ್ವಾನ ಮಾಡುವುದಾದ್ರೆ ನೀವು ಪ್ರಾರ್ಥನೆಯುಳ್ಳವರಾಗಿ ದೇವರಿಗೆ ಮೊದಲನೇ ಸ್ಥಾನ ಕೊಡುವುದಾದರೆ, ಪ್ರಾರ್ಥನೆಗೆ ಮೊದಲನೇ ಸ್ಥಾನ ಕೊಡುವುದಾದರೆ ಜೀವನದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಮರ್ಥ್ಯನಾಗಿದೆ. ಈಗ ಎರಡನೇ ಮಾತು ಹೋಗೋಣ. ಎರಡನೇ ಮಾತಂದ್ರೆ ವಿಶ್ವಾಸ. ಏನಂತೆ? ವಿಶ್ವಾಸ. ಈಗ
ಗಂಡನ ಮೇಲೆ ಹೆಂಡತಿಗೆ ವಿಶ್ವಾಸ ಇರಬೇಕು, ಹೆಂಡತಿ ಮೇಲೆ ಗಂಡನಿಗೆ ವಿಶ್ವಾಸ ಇರಬೇಕು. ಈಗ ಇಬ್ರು ಓದಿದ್ದಾರೆ, ನೌಕರಿ ಬರ್ತದೆ, ನೌಕರಿ ಬಂದಾಗ ಬೇರೆ ಊರಿಗೆ ಹೋದ ಗಂಡನ ಮೇಲೆ ವಿಶ್ವಾಸ ಇಟ್ಕೋಬೇಕಾಗಿ, ಹೆಂಡತಿ ಮೇಲೆ ಆತನು ವಿಶ್ವಾಸ ಇಟ್ಕೋ. ಬಾಯಿ ಮುಖಂಡು ನೌಕರಿ ಬರ್ತದೆ, ನಾಳೆ ವಿಶ್ವಾಸ ಇಟ್ಕೊಳ್ಬೇಕು. ಯಾಕಂದ್ರೆ ನೋಡ್ರಿ, ಮನುಷ್ಯರು ಏನಾಗ್ತದಂದ್ರೆ ಒಂದೊಂದು ಸಾರ್ತಿ ರೋಗದಿಂದ ಬಾಧಿತರಾಗ್ತಾರೆ. ಆವಾಗ ಅಂಥ ಸಮಯಗಳಲ್ಲಿ ಒಬ್ಬರನ್ನು ಒಬ್ಬರು ಅರ್ಥ ಮಾಡಿಕೊಂಡು ಒಬ್ಬರಿಗಾಗಿ ಒಬ್ಬರು ವಿಶ್ವಾಸದಿಂದ ಕಾಯಬೇಕು. ಅಲ್ಲೆಲ್ಲೂಯಾ, ಏನ್ ಮಾಡಬೇಕು? ಕಾಯಬೇಕು. ಅವ್ರಿಗಾಗಿ ಪ್ರಾರ್ಥಿಸಬೇಕು, ಕಾಯಬೇಕು. ಹಾಗಾಗಿ ಈಗ ಏಸಪ್ಪ ಒಂದು ಮಾತು ಹೇಳ್ತಾನೆ, ಆತ್ಮಿಕವಾಗಿ ಹೇಳ್ಬೇಕಂದ್ರೆ ಏಸಪ್ಪ ಏನ್ ಹೇಳ್ತಾನೆ, ಎಲ್ಲಿ ಅದ್ಭುತ ಮಾಡಿದ್ರು ಕೂಡ ಏಸಪ್ಪ ಏನ್ ಹೇಳಿದಾನೆ, ಈ ವಿಶ್ವಾಸವೇ ನಿನ್ನು ಸ್ವಸ್ಥಪರಿಚೆನು. ಏನೇ ಅದ್ಭುತ ಕಾರ್ಯ ಆಗ್ಬೇಕಂದ್ರೆ ವಿಶ್ವಾಸ ಇರಬೇಕು. ಹಾಗಾಗಿ ಜೀವನದಲ್ಲಿ ಏಸಪ್ಪನ ಮೇಲೆ ವಿಶ್ವಾಸ ಇಟ್ಟುಕೊಂಡು ಜೀವಿಸುವುದಾದರೆ ದೇವರು ಇವರ ಜೀವನದಲ್ಲಿ ಅದ್ಭುತ ಆಶ್ಚರ್ಯ ಸ್ವಸ್ಥತ ಕಾರ್ಯಗಳನ್ನು ಮಾಡುವನಾಗಿದ್ದಾನೆ. ಅಲ್ಲೆಲ್ಲೂಯಾ. ಮೂರನೇದು, ಒಂದನೇದು ಪ್ರಾರ್ಥನೆ ಜೀವನ ಇರಬೇಕು, ಎರಡನೇದು ವಿಶ್ವಾಸ ಇರಬೇಕು, ಮೂರನೇದು ಪ್ರೀತಿಯ ಜೀವನ, ಪ್ರೀತಿ ಇರಬೇಕು. 13 ಓದ್ರಪ್ಪ. 1 ಕೊರಿಂಥಿ 13ನೇ ಅಧ್ಯಾಯ 13ನೇ ವಚನ. ಅದು ಹೇಳಿ ನಾನು ಮುಗಿಸ್ತೀನಿ. 13 కాగా విశ్వాసము నిరీక్షణ ప్రేమ ఈ మూడును నిలిచును, వీటిలో శ్రేష్టమైనది ప్రేమయే. హల్లెలూయా. ಎಲ್ಲರೂ ಅರ್ಥ ಮಾಡ್ಕೊಳ್ರಿ, ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಪ್ರೀತಿ, ಪ್ರೇಮ. ಅದ ಇರಬೇಕು. ಯಾವ ರೀತಿ ಇರಬೇಕು ಪ್ರೀತಿ ಪ್ರೇಮ? ಎಫೆಸಿ ಗ್ರಂಥ 5ನೇ ಅಧ್ಯಾಯ 24-25. ಎಫೆಸಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 24. సంఘము క్రీస్తునకు లోబడినట్టుగా భార్యలు కూడా ప్రతి విషయములోనూ తమ పురుషులకు లోబడవలెను. పురుషులారా, మీరును మీ భార్యలను ప్రేమించుడి. అటువలే క్రీస్తు కూడా సంఘమును ప్రేమించి అది కళంకమైనను ముడత అయినను అట్టిది మరి ఏదైనను లేక పరిశుద్ధమైనదిగాను నిర్దోషమైనదిగాను మహిమగల సంఘముగాను ఆయన తన ఎదుట దానిని నిలువబెట్టుకొనవలనని వాక్యముతో ఉదక స్నానము చేత దానిని పవిత్రపరిచి పరిశుద్ధపరచుటకై దాని కొరకు తన్ను తాను అప్పగించుకొనెను. ದೇವರು ಏನು ಹೇಳಿದಾನಂದ್ರೆ ಆತನ ಆಜ್ಞೆಗಳನ್ನು ಪರಿಪಾಲಿಸಬೇಕು. ಇಬ್ಬರಿಗೂ ದೇವರ ಆಜ್ಞೆ ಕೊಟ್ಟಿದ್ದಾನೆ. ಗಂಡನಿಗೆ ಕೊಟ್ಟಿದ್ದಾನೆ, ಏನ್ ಕೊಟ್ಟಿದ್ದಾನಂದ್ರೆ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಗಂಡ ಏನ್ ಮಾಡ್ಬೇಕು? ಹೆಂಡತಿಯನ್ನು ಪ್ರೀತಿಸಬೇಕು. ಏನ್ ಮಾಡ್ಬೇಕಮ್ಮ? ಹೇಳ್ಬೇಕೆಲ್ಲರೂ. ಗಂಡ ಹೆಂಡತಿಯನ್ನು ಏನ್ ಮಾಡ್ಬೇಕಂತೆ? ಪ್ರೀತಿಸಬೇಕು. ಅದು ದೇವರ ಆಜ್ಞೆ. ದೇವರ ಆಜ್ಞೆಯನ್ನು ಯಾರು ಪಾಲಿಸ್ತಾರೋ ಅವರಲ್ಲಿ ದೇವರು ಇರ್ತಾನೆ, ದೇವರ ಫಲಭರಿತರಾಗಿರ್ತಾರೆ. ಅದೇ ರೀತಿಯಲ್ಲಿ ಹೆಂಡತಿಗೂ ಕೂಡ ದೇವರು ಆಜ್ಞೆ ಕೊಟ್ಟಿದ್ದಾನೆ. ಏನಂದ್ರೆ ನಿನ್ನ ಗಂಡನಿಗೆ ನೀನು ಅಧೀನಳಾಗಿರಬೇಕು. ಹೇಗಿರ್ಬೇಕು? ಗಂಡನಿಗೆ ಗೌರವ ಕೊಡಬೇಕು. ಆಧೀನತೆ ಅಂದ್ರೆ ಆತನ ಮಾತಿಗೆ ಬೆಲೆ ಕೊಡಬೇಕು, ಆತನಿಗೆ ವ್ಯಕ್ತಿತ್ವಕ್ಕೆ ಬೆಲೆ ಕೊಡಬೇಕು. ಈ ರೀತಿ ತಗ್ಗಿಸಿಕೊಂಡು ವಿನಯ ವಿಧೇಯತೆಗಳಲ್ಲಿ ಇರಬೇಕು ಹೆಂಡತಿ. ಎಲ್ಲಿರ್ತಾರೆ ಕಾಲದಲ್ಲಿ? ಇಲ್ಲ. ಎಂಥವ್ರಿದ್ದಾರೆ? ನೀನು ಅವನಲ್ಲಿ ಅಂದಂಗಿದ್ದಾರೆ. ಹಂಗಿರಬಾರ್ದು. ಹೇಗಿರ್ಬೇಕು? ಇವ್ರಿಗೊಂದು ಆಜ್ಞೆ ಕೊಟ್ಟಿದ್ದಾನೆ ಏಸಪ್ಪ, ಇವ್ರಿಗೊಂದು ಆಜ್ಞೆ ಕೊಟ್ಟಿದ್ದಾನೆ. ಇವ್ರಿಗೇನು ಕೊಟ್ಟಿದ್ದಾನೆ ದೇವರು? ಹೆಂಡತಿಯನ್ನು ಪ್ರೀತಿಸಬೇಕು. ಸುರೇಶ್ ಯಾರು ಪ್ರೀತಿಸ್ಬೇಕಮ್ಮ? ಗಂಗಾವತಿನ ಪ್ರೀತಿಸ್ಬೇಕು. ಆದ್ರೆ ಈ ಲೋಕದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಿನ್ನ ಹೆಂಡತಿ ನೀನು ಪ್ರೀತಿಸಪ್ಪ ಅಂದ್ರೆ ಅವ್ರೇನ್ ಮಾಡ್ತಾರೆ? ಬೇರೆಯವ್ರ ಹೆಂಡತಿನ ಪ್ರೀತಿಸ್ತಾರೆ. ಸರಿನಾ? ತಪ್ಪು. ಸರಿ ಅಲ್ಲ. ಆಜ್ಞೆಗೆ ವಿರುದ್ಧ, ಶಿಕ್ಷೆಗೆ ವಿರುದ್ಧ. ಏನು ಪಾಪ? ಅದು ಪಾಪಕ್ಕೆ ಸಂಬಳ ಮರಣ.
ಹಾಗಾಗಿ ಇವರೊಬ್ಬರನ್ನೇ ಪ್ರೀತಿಸಬೇಕು ಜೀವನದಲ್ಲಿ ಸಾಯುವ ತನಕ. ಈಗ ವಾಗ್ದಾನಗಳು ಹೇಳ್ತಾರೆ ಮದುವೆ ಮಾಡಿಸ್ಬೇಕಾದ್ರೆ ಸಾಯೋ ತನಕ ಆಯಮ್ಮನ್ನು ಮಾತ್ರ ಪ್ರೀತಿ ಮಾಡಬೇಕು. ಯಾರನ್ನಪ್ಪ? ಎಷ್ಟು ಪ್ರೀತಿಸ್ತಾನಂದ್ರೆ ಹೇಳಿಕ್ ಸಾಧ್ಯ ಇಲ್ಲ, ಅದು ಅರ್ಥ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಈಗ ಗಂಗೋತ್ರಿ ಕೂಡ ದೇವರ ಆಜ್ಞೆ ಕೊಟ್ಟಿದ್ದಾನೆ. ಒಂದು ಏನ್ ಆಜ್ಞೆ ಕೊಟ್ಟಿದ್ದಾನೆ? ಆದಿನಾಳಾಗಿರ್ಬೇಕು. ಆಗಿಲ್ಲ ಅಂದ್ರೆ ದೇವರ ಆಜ್ಞೆಗೆ ನೀನು ಅವಿಧೇಯ ತೋರಿಸಿದಂಗೆ ಅದು ಪಾಪಕ್ಕೆ ಸಂಬಳ ಮತ್ತೆ ಮರಣ. ಹಾಗಾಗಿ ಇಬ್ಬರಿಗೆ ಆಜ್ಞೆಗಳನ್ನು ಕೊಟ್ಟಿರುವಾಗ ಇವ್ರಿಗಷ್ಟೇ ಅಲ್ಲ, ಮದುವೆ ಆದ ನಿಮ್ಮೆಲ್ಲರಿಗೂ ಕೂಡ ದೇವರು ಆಜ್ಞೆಗಳನ್ನು ಕೊಟ್ಟಿದ್ದು ಜ್ಞಾಪಕ ಮಾಡಿಕೊಳ್ಬೇಕು. ಆಜ್ಞೆ ಅಂತ ಜೀವಿಸಬೇಕು. ಅಲ್ಲೆಲ್ಲೂಯಾ. ಹಾಗಾಗಿ ಪ್ರಾರ್ಥನೆ ಜೀವನ, ವಿಶ್ವಾಸ ಜೀವನ ಮತ್ತು ಪ್ರೀತಿಯ ಜೀವನ ಇರೋದಾದರೆ ಅವರ ಜೀವನದಲ್ಲಿ ಹಸಿ ಖುಷಿ, ಸಂತೋಷ, ಸಮಾಧಾನಗಳು ಎಲ್ಲವೂ ದೇವರು ಕೊಡುವನಾಗಿದೆ. ಹಾಗಾಗಿ ನೀವು ಕೂಡ ಅದನ್ನು ಪಾಲಿಸೋದಾದರೆ ನೀವು ಕೂಡ ದೇವರ ಆಶೀರ್ವಾದಗಳಿಂದ ಜೀವಿಸುವುದು ಆಗ್ತೀರಿ. ದೇವರು ಈ ಮಾತುಗಳನ್ನು ಜೀವಿಸಲು ಆಶೀರ್ವದಿಸಿ. ಆಮೆನ್.